ಆಮೇಲೆ ಬೀರ್ ಮೇಲೆ ರಾಯಲ್ ಚಾಲೆಂಜ್ ಸ್ಟ್ರಾಂಗ್, ರಾಯಲ್ ಚಾಲೆಂಜ್ ಅಂತ ಸ್ಟ್ರಾಂಗ್ ಅಂತ ಇದೆ ಕಣಯ್ಯ. ನೀ ಕುಡ್ದಿದ್ಯಾ ಬೀರು? ಕುಡ್ದಿಲ್ಲ, ಗೊತ್ತಾಗಲ್ಲ ನಿನ್ಗೆ. ಬಿಡೋದು ಗೊತ್ತಿಲ್ಲದೆ ಮಾತಾಡ್ತೀಯಲ್ಲ ನೀನು. ಇವೆಲ್ಲ ಓದಕ್ಕೆ ಹೋದ್ರೆ ಟೈಮ್ ಆಗುತ್ತೆ. ಅದರಿಂದ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದ್ದೇವೆ. ನೋಡು, ಈಗ ಆಂಧ್ರ ಪ್ರದೇಶನಲ್ಲಿ ನಾವು ಕಿಂಗ್ ಫಿಶರ್ ಅಲ್ಟ್ರಾ ಲಾರ್ಜರ್ 225 ಇದ್ರೆ ಆಂಧ್ರ ಪ್ರದೇಶದಲ್ಲಿ 225, ಆಮೇಲೆ ತೆಲಂಗಾಣದಲ್ಲಿ 250 ಇದೆ, ಕೇರಳದಲ್ಲಿ ಕಡಿಮೆ ಇದೆ, ಕೇರಳದಲ್ಲಿ ಕಡಿಮೆ ಇದೆ. ಆಮೇಲೆ ಗೊತ್ತಿದೆಯಾ? ಇಬ್ಬರಿಗೂ ಜಗಳ ಇದೆ ಅಂತ ಗೊತ್ತು. ಅವರು ಕುಡಿಸ್ತಾರಲ್ಲ ಎಲ್ಲರಿಗೂ. ಯಾವ ಈಗ ನೀವು ಹೇಳಿದೆ, ನೀವು ಹೇಳ್ತಾ ಇದ್ದೀರಲ್ಲ, ಚೀಫ್ ಮಿನಿಸ್ಟರ್ಗೂ DK ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳ್ದಿಲ್ಲಪ್ಪ. ಇವ್ರಿಗೆ ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ನೋಡಿ, ಇದು ಕರೆಕ್ಟ್. ಒಂದು ಮಾತಲ್ಲಿ 100 ಅರ್ಥ. ದಟ್ ಈಸ್ DK ಶಿವಕುಮಾರ್. ದಟ್ ಈಸ್ DK ಶಿವಕುಮಾರ್. ಒಂದು ಮಾತಲ್ಲಿ 100 ಅರ್ಥ ಕೊಡೋದೇ ಸನ್ಮಾನ್ಯ DK ಶಿವಕುಮಾರ್ ಅವರ ಟ್ಯಾಲೆಂಟ್. ಈಗ ನೀನ್ ಏನೇನ್ ಮಾತಾಡಿದ್ಯೆ, ಕೆಲವು ವಿಚಾರಗಳು ನಾನೇನ್ ಮಾತಾಡಿದ್ದೆ? ಒಂದೇ ನಿಮಿಷ. ಇದು ಕೋಲಾಹಲಕ್ಕೆ ಕಾರಣ ಆಗಬಾರ್ದು ಅಂತ ಅಷ್ಟೇ. ನಮ್ಗೆ ಈ ಹಲಾಹಲ ಕೋಲಾಹಲಕ್ಕೆ ಆಗಬಾರ್ದು ಅಂತ. ನಾವು ಪುರಾಣದ ಬಗ್ಗೆ ಮಾತಾಡ್ತೀವಿ, ನೀವು ಹಲಾಲ್ ಬಗ್ಗೆ ಮಾತಾಡ್ತೀವಿ. ಹಲಾಲ್ ಹೇಳಿಲ್ಲ ಅವರು. ಹಲಾಲ ಪುರಾಣದಲ್ಲಿ ಯಾವಾಗ ಸಮುದ್ರ ಮಂಥನ ಆಯ್ತು ಅವಾಗ ಹಲಾಲ ಬಂತು. ನಾವು ಹಲಾಲದ ಬಗ್ಗೆ ಮಾತಾಡ್ತೀವಿ, ನಿಮ್ಗೆ ಹಲಾಲ್ ಬಗ್ಗೆ ಲಕ್ಷ್ಯ. ಅಲ್ಲ, ನಾನು ನನಗಿರುವಂತ ಮಾಹಿತಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ. ಈಗ DK ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ಯಾವ್ದಪ್ಪ? ಬರೀ ಟೈಮ್ ಫಿಕ್ಸ್ ಮಾಡಲ್ಲ. ಈಗ ನೀನ್ ಯಾರ ಕಡೆ? ಮತ್ತೆ ಎಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.